ಶಾಶ್ವತ ನಿವಾಸ ಪ್ರಮಾಣ ಪತ್ರ ರಾಜ್ಯ ಸರ್ಕಾರ ಯಾಕೆ ಕೊಡಬಾರದು? ಆ ರೀತಿ ನಿಯಮ ಇದೆಯಾ ಎಂದು ಬಿಜೆಪಿ ನಾಯಕರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಆರ್ಸಿ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿರುವುದಕ್ಕೆ ಬಿಜೆಪಿ ವಿರೋಧ ಮಾಡುತ್ತಿರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ, ವಾಸ ಮಾಡುತ್ತಿರುವುದಕ್ಕೆ ರಾಜ್ಯ ಸರ್ಕಾರ ಸರ್ಟಿಫಿಕೇಟ್ ಕೊಡುತ್ತಿದೆ. ರಾಜ್ಯ ಸರ್ಕಾರ ಪಿಆರ್ಸಿ ಕೊಡಬಾರ್ದ ಅಂತ ಎಲ್ಲಿದೆ? ಬಂಗಾಳದಲ್ಲಿ 1 ಕೋಟಿ ಜನರಿಗೆ ಮತಪಟ್ಟಿಯಿಂದ ತೆಗೆದ್ರು. ಪ್ರಾಸಿಕ್ಯೂಟ್ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಪಿಆರ್ಸಿ ಕೊಟ್ರು, ಸಿಟಿಜನ್ಶಿಪ್ ಪ್ರೂವ್ ಮಾಡಲ್ಲ ಅಂತಾರೆ. ಹಾಗಾದ್ರೆ ಪೌರತ್ವ ಸಾಬೀತು ಮಾಡೋದು ಯಾವ ದಾಖಲಾತಿ ಬೇಕು ಅಂತ ಪ್ರಶ್ನೆ ಮಾಡಿದರು. ನೋಡಿ, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ ಅಂದ್ರೆ ನೀವು ಇಲ್ಲಿ ವಾಸ ಮಾಡ್ತಾ ಕೊಡ್ಬೇಕಲ್ಲ, ವಾಸ ಪ್ರಮಾಣ ಶಾಶ್ವತ. ಈಗ ಇಫ್ ಯು ಆರ್ ನಿಮ್ಮ ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ನಲ್ಲಿ ಹೆಂಗ್ ತೆಗಿತಾ ಇದ್ದಾರೆ ಹೇಳಿ. ಆಮೇಲೆ ಎಲ್ಲಿ ಕೊಡಬಾರ್ದಂತ ಎಲ್ಲಿದೆ? ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ರಲ್ಲ, ಸುಮಾರು 1 ಕೋಟಿ ಜನರಿಗೆ, ನಾಗರಿಕರಿಗೆ ಏಕಾಏಕಿ ತೆಗೆದುಬಿಟ್ರು. ನೀವು ಪಾಸ್ಪೋರ್ಟು, ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಮಾಡಲ್ಲ ಅಂತೀರಾ, ಆಧಾರ್ ಕಾರ್ಡು ಅಂತ ಇಲ್ಲ, ನಿಮ್ಮ ರೆಸಿಡೆನ್ಸಿ ಸರ್ಟಿಫಿಕೇಟು ಇಲ್ಲ ಅಂತೀರಾ, ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಅದನ್ನೂ ಇಲ್ಲ ಅಂತೀರಾ. ಮತ್ತು ವಾಟ್ ಈಸ್ ಯುವರ್ ಡಾಕ್ಯುಮೆಂಟ್ ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್? ಚುನಾವಣಾ ಆಯೋಗ 11 ದಾಖಲಾತಿ ಕರೆಕ್ಟ್, ಅದನ್ನು ಎಲ್ಲವೂ ಇದೆ. ಅದು ಇಲ್ದಿದ್ದವರು ಇದನ್ನ ತಗೊಂಡು ಅಕ್ರಮ ಮಾಡಬಹುದಲ್ಲ ಅನ್ನೋದು ಅವ್ರ ಆರೋಪ. ಎಲ್ಲ ಆಗಿದೆ ಹೇಳಿವ್ರೆ, ಇವ್ರು ಸುಮ್ನೆ ಆರೋಪ ಇಲ್ಲ. ಇವ್ರ ಆರೋಪ ಬಹಳ ಸ್ಪಷ್ಟವಾಗಿದೆ, ಬಾಂಗ್ಲಾದೇಶಿಗಳಿಗೆ ನಾವು ಕೊಡ್ತಾ ಇದೀವಿ ಅಂತ. ಹೆಂಗೆ ಆಗಕ್ ಸಾಧ್ಯ ಆಗುತ್ತಾ? ಸುಮ್ನೆ ನಾನು ಹೇಳ್ತಾ ಇಲ್ವಾ, ಇವರಿಗೆ ಯಾವುದೇ ರೀತಿಯಾದಂತ ಸುಳಿವು ಸಿಗ್ತಾ ಇಲ್ಲ, ಯಾವುದೋ ಎಕ್ಸ್ಕ್ಯೂಸ್ ಸಿಗ್ತಾ ಇಲ್ಲ. ಇವ್ರೆ ಹೊಸ ಎಕ್ಸ್ಕ್ಯೂಸ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. BLOಗಳದ್ದು ಮಾಡಿದ್ರು, ಇದು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಥ್ರೆಟ್ ಅಂತೆ ಇದು. ವಿ ಆರ್ ಸ್ಟೇಟ್ ಗವರ್ಮೆಂಟ್, ಜವಾಬ್ದಾರಿ ಅಂತ ರಾಜ್ಯ ಸರ್ಕಾರ. ನಾವು ನಮಗೆ ನ್ಯಾಷನಲ್ ಥ್ರೆಟ್ ಅಂತ ಹೇಳ್ತೀರ, ನಾಚಿಕೆ ಬರಲ್ವಾ BJP ಅವರಿಗೆ? ಏನು ನಮಗೇನು ಕಾನೂನು ಅನ್ನೋದು ಗೊತ್ತಿಲ್ವಾ? ಸಂವಿಧಾನ ಅನ್ನೋದು ಗೊತ್ತಿಲ್ವಾ ನಮಗೆ? ಇವೆಲ್ಲ ನೋಡಿ ಅವರಿಗೆ ಮನವೊಲ್ಸಕ್ಕೆ ಮಾಡ್ತಾರೆ. ನಾನು ಹೇಳಿದ್ದೀನಿ ನೋಡಿ, ಇವೆಲ್ಲನೂ ಕೂಡ ಅವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು. ವೆಸ್ಟ್ ಬೆಂಗಾಲ್ನಲ್ಲೂ ಇದೇ ಮಾಡಿದ್ರು. BLOಗಳ ಮೇಲೆ ಆಪಾದನೆ ಮಾಡಿದ್ರು, ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು, CEC ಹತ್ರ ಹೋಗಿ ನಾಟಕ ಮಾಡಿದ್ರು. ಅದಾದಮೇಲೆ SIR ಬಂತು. CEC ಅವ್ರು ಏನು ಮಾಡಿದ್ರು, ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ತಂದುಬಿಟ್ರು. ಅದರಲ್ಲಿ ಇರೋರು ಬರೋರಿಗೆ ಎಲ್ಲರಿಗೂ ಕೂಡ ಹೊರಗೆ ಹಾಕ್ಬಿಟ್ರು. ಅದೇ ಒಂದು ಪ್ರಕ್ರಿಯೆ ಇಲ್ಲೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮುಂಜಾಗ್ರತವಾಗಿ ನಾವು ಮಾಡ್ತಾ ಇದ್ದೀವಿ. ಈ ಕೇರಳನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪಂಚಾಯತ್ ಕಡೆಯಿಂದ ವಾಸಸ್ಥಳ ಏನು ನಿಮ್ಮ ವಾಸ ಸರ್ಟಿಫಿಕೇಟ್ ಕೊಟ್ಟಿಲ್ವಾ? ಅವ್ರು ನೋಡಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರೆ ಇದು ಅಗತ್ಯನೇ ಇರ್ತಾ ಇರಲಿಲ್ಲಲ್ಲ ಸರ್. 12 ಪ್ರಶ್ನೆಗಳು ಕೇಳಿದ್ದೀವಿ, ಅದರಲ್ಲಿ ಇದೂ ಒಂದು. ಇವರು ಕರೆಕ್ಟಾಗಿ ನಮಗೆ ಹೇಳಿದಿದ್ರೆ ನಾವು ಯಾಕೆ ಮಾಡ್ತಾ ಇದ್ವಿ? ಕ್ಲಾರಿಟಿ ಇದೆಯಾ ನಿಮ್ಗಾನ? ಕ್ಲಾರಿಟಿ ಇದೆಯಾ ಹೇಳಿ ಸರ್? ನಂದು ಬಿಟ್ಬಿಡಿ, ನಿಮಗಾನ ನಮ್ಮ ಮಾಧ್ಯಮ ಸ್ನೇಹಿತರಿಗೆ SIR ಬಗ್ಗೆ ಕ್ಲಾರಿಟಿ ಇದೆಯಾ? ಪ್ರಕ್ರಿಯೆ ಬಗ್ಗೆ ಕ್ಲಾರಿಟಿ ಇದೆಯಾ? ನಿಮ್ದಾನ ಆಗಿದೆಯಾ? 2002ರಲ್ಲಿ ನೀವು ಎಲ್ಲಿದ್ರಿ, ಇವಾಗ ಎಲ್ಲಿದ್ದೀರಾ? ಇಲ್ಲ, ನೀವೇ ಪ್ರಯತ್ನ ಮಾಡಿ. ನಿಮ್ಮ ಮನೆ ಸೊಸೆ ಎಲ್ಲಿದ್ದಾರೆ? ನಿಮ್ಮ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.